ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಅಶೋಕ್ ರೈ ಅವರ ಕಾರ್ಯವೈಖರಿಯ ಬಗ್ಗೆ ಮೆಚ್ಚುಗೆ ಮತ್ತು ವಿರೋಧ ಏಕಕಾಲಕ್ಕೆ ವ್ಯಕ್ತವಾಗ್ತಾ ಇದೆ. ಪುತ್ತೂರಿನ ಮಹಾಲಿಂಗೇಶ್ವರ ದೇವಸ್ಥಾನದ ವಿಚಾರದಲ್ಲಿ ಅವರು ಇಡ್ತಾ ಇರುವಂತಹ ಹೆಜ್ಜೆ ಈಗ ಮೆಚ್ಚುಗೆಗೂ ವಿರೋಧಕ್ಕೂ ಕಾರಣ ಆಗ್ತಾ ಇದೆ. ಸ್ವತಃ ಶಾಸಕರೇ ಮುಂದೆ ನಿಂತು ಬುಲ್ಡೋಸರ್ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. ದೇವಸ್ಥಾನಕ್ಕೆ ಅನುಕೂಲ ಆಗಬೇಕು ಅನ್ನೋ ಕಾರಣಕ್ಕಾಗಿ ಹಳೆಯ ಕಟ್ಟಡವೊಂದನ್ನು ತೆರವುಗೊಳಿಸಿದ್ದಾರೆ. ದೇವಸ್ಥಾನದ ಸಮೀಪ ಇರುವಂತಹ ಕಟ್ಟಡವನ್ನು ಜಾತ್ರೋತ್ಸವದ ವೇಳೆ ಅಡ್ಡಿಯಾಗತ್ತೆ ಅಂತ ಸ್ವತಃ ಅವರೇ ಜೆಸಿಬಿ ಚಲಾಯಿಸಿದ್ದಾರೆ. ದೇವಸ್ಥಾನದ ಭಕ್ತಾದಿಗಳು ಇದಕ್ಕೆ ಸಪೋರ್ಟ್ ಮಾಡಿದರೆ ಆ ಕಟ್ಟಡದ ಮಾಲಕರು ಮತ್ತು ಇನ್ನೂ ಹಲವರು ಒಬ್ಬ ಶಾಸಕನೇ ಈ ರೀತಿ ಮಾಡಿದರೆ ಹೇಗೆ, ಕಾನೂನು ಬಾಹಿರ ಕೆಲಸಗಳನ್ನು ಮಾಡಿದರೆ ಹೇಗೆ ಅನ್ನುವಂಥ ಟೀಕೆಯನ್ನು ಕೂಡ ಮಾಡ್ತಾ ಇದ್ದಾರೆ. ನೋಡ್ತಾ ಇದ್ದೀರಿ, ಇದು ದೇವಸ್ಥಾನದ ಪಕ್ಕದಲ್ಲೇ ಇದ್ದಂಥ ಹಳೆಯ ಕಟ್ಟಡ. ಈ ಕಟ್ಟಡವನ್ನು ಮೊನ್ನೆ ತೆರವುಗೊಳಿಸಲಾಯಿತು. ದೇವಸ್ಥಾನದ ಜಾತ್ರೆಯ ಕಾರಣಕ್ಕಾಗಿ ತೆರವುಗೊಳಿಸಲಾಯಿತು. ದುರ್ಬಲ ಕಟ್ಟಡವನ್ನು ತೆರವುಗೊಳಿಸಲೇಬೇಕಾದಂತ ಅಗತ್ಯ ಇದೆ ಅಂತ ಶಾಸಕರು ಹೇಳಿದರೆ ಕೋರ್ಟ್ ಸೂಚನೆಯನ್ನ ಕೊಟ್ಟಿರಲಿಲ್ಲ ಆ ಕಟ್ಟಡವನ್ನು ತೆರವುಗೊಳಿಸುವುದಕ್ಕೆ. ಶಾಸಕರೇ ಮುಂದೆ ನಿಂತು ಈ ರೀತಿ ಬುಲ್ಡೋಸರ್ ಕಾರ್ಯಾಚರಣೆ ಮಾಡ್ತಾರೆ ಅಂತಂದ್ರೆ ಏನರ್ಥ? ಕಾನೂನಿನ ಉಲ್ಲಂಘನೆ ಮಾಡ್ತಿದ್ದಾರೆ ಅವರು ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಶಾಸಕ ಅಶೋಕ್ ಕುಮಾರ್ ರೈ ಅವರ ವಿರುದ್ಧ ಪ್ರಕರಣವೂ ಕೂಡ ದಾಖಲಾಗಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಸ್ವತಃ ಪುತ್ತೂರಿನ ಶಾಸಕ ಅಶೋಕ್ ಕುಮಾರ್ ರೈ ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿ. ಅಶೋಕ್ ಕುಮಾರ್ ರೈ ಅವರೇ ನಮಸ್ಕಾರ. ನಮಸ್ಕಾರ. ನಮಸ್ತೆ. ಏನು ತಾವು ಪುತ್ತೂರಿನ ಯೋಗಿ ಆದಿತ್ಯನಾಥ? ಏನು ಹಾಗೇನಿಲ್ಲ ಸರ್, ಯೋಗಿ ಆದಿತ್ಯನಾಥ ನಾವು ಅಶೋಕ್ ರೈ, ಪುತ್ತೂರಿಗೆ ಯೋಗಿ ಆದಿತ್ಯನಾಥ ಅಲ್ಲ ಸರ್. ಮತ್ತೆ ತಾವೇ ಬುಲ್ಡೋಸರ್ ಚಲಾಯಿಸ್ತಾ ಇರೋದನ್ನು ಗಮನಿಸ್ತಾ ಇದೀವಿ. ಜೆಸಿಬಿಯನ್ನು ತಾವೇ ಡ್ರೈವ್ ಮಾಡ್ತಾ ಇದೀರಿ. ತಾವೇ ಬುಲ್ಡೋಸರ್ ಈಗ ಎಐ ಅಲ್ಲಿ ಏನು ಬೇಕಿದ್ರು ಮಾಡ್ಬೋದು ಸರ್. ಯಾರನ್ನು ಎಲ್ಲಿ ಬೇಕಿದ್ರು ಕೂರಿಸಬಹುದು. ಎಲ್ಲಿ ಜನ ಏನು ಬೇಕಾದ್ರೂ ಯಾವ್ದ್ರಲ್ಲಿ ಕೂಡ ಮಾಡಬಹುದು. ಅದಕ್ಕೆ ಏನ್ ಮಾಡುದು ಸರ್, ನಾವು ಅದನ್ನೆಲ್ಲ ಹೇಳಲಿಕ್ಕೆ ಆಗ್ತದ? ಅಲ್ಲ, ತಾವೇ ಕೂತ್ಕೊಂಡಿರುವಂತ ವಿಡಿಯೋ ಇದು ಅಲ್ಲ ಅಂತ ಅನ್ಸುತ್ತೆ ನಮಗೆ. ಬುಲ್ಡೋಸರ್ ಚಲಾಯಿಸ್ಲಿಕ್ಕೆ ಗೊತ್ತಿಲ್ಲ. ಬುಲ್ಡೋಸರ್ ನೋಡಿ ಗೊತ್ತಲ್ಲದೆ ಚಲಾಯಿಸ್ಲಿಕ್ಕೆ ಗೊತ್ತಿಲ್ಲ. ಮತ್ ಯಾರದು? ಅಶೋಕ್ ರೈ ತರನೇ ಕಾಣಿಸುತ್ತಲ್ಲ ಅದು. ಅಶೋಕ್ ರೈಯನ್ನು ಎಲ್ಲಿ ಬೇಕು ಬುಲ್ಡೋಸರ್ ಮೇಲೆ ಕೂತ್ಕೊಳ್ಳಿಕ್ಕೆ ಆಗ್ತದೆ, ಯಾವ ವಿಷಯದಲ್ಲಿ ಕೂತ್ಕೊಳ್ಳಿಕ್ಕೆ ಆಗ್ತದೆ. ಈಗ ಯಾವ್ದೆಲ್ಲ ಬರ್ತದೆ, ನೀವು ಮಾಧ್ಯಮದಲ್ಲಿ ಇದ್ದೀರಿ, ಹೇಗೆ ಮಾಡ್ತಾರಂತ ಗೊತ್ತಿದೆ. ನಾವೇನು ಬುಲ್ಡೋಸರ್ ಚಲಾಯಿಸ್ತಿಲ್ಲ. ಅಂದ್ರೆ ಬುಲ್ಡೋಸರ್ ಕೂತಿರೋದು ತಾವೇನಾ ಅದು? ನಾನು ಅಲ್ಲಿ ಬುಲ್ಡೋಸರ್ ಅವರು ಎಲ್ಲ ಎಲ್ಲಿ ಮಾಡಿ ಕೂಡಿಸಿದ್ದಾರೆ. ಯಾರ ನಾವೇನ್ ಮಾಡ್ಲಿಕ್ಕೆ ಆಗ್ತದೆ ಅದಕ್ಕೆ? ಸರಿ, ತಾವು ಶಾಸಕರಾಗಿರೋದ್ರಿಂದ ದುರ್ಬಲ ಕಟ್ಟಡವನ್ನ ತೆರವುಗೊಳಿಸಿರೋ ಬಗ್ಗೆ ಆರೋಪ ಮಾಡ್ತಿದ್ದಾರೆ ಕಟ್ಟಡದ ಕಡೆಯಿಂದ. ಯಾಕೆ ಮಾಡಿದ್ರು? ಶಾಸಕರೇ ಮುಂದೆ ನಿಂತು ಹಿಂಗ್ ಮಾಡಿದ್ರೆ ಹೆಂಗೆ ಅಂತ ನಾನು ಹೇಳ್ತೀನಿ, ಒಂದು ನಿಮಿಷ ಕೇಳಿ. ಅಲ್ಲಿ ಪ್ರತಿ ವರ್ಷ ಅಲ್ಲಿ ಒಂದು ಮಹಾಲಿಂಗೇಶ್ವರ ದೇವರು ಮತ್ತೆ ಉಲ್ಲಾಲ್ತಿ ಭೇಟಿಯಾಗುವಂತ ಜಾಗ. ಅಲ್ಲಿ ಕಳೆದ ಉಲ್ಲಾಲ್ತಿ ಇರುವಾಗ ಅಲ್ಲಿ ಬರ್ಲಿಕ್ಕೆ ಅಲ್ಲಿ 35,000 ಜನ ಸೇರ್ತಾರೆ. 35,000 ಜನ ಸೇರಿ ಅಲ್ಲಿ ಉಲ್ಲಾಲ್ತಿ ಮತ್ತೆ ಮಹಾಲಿಂಗೇಶ್ವರ ದೇವರ ಭೇಟಿಯಾಗಿ ಈ ಹಳೆ ಬಿಲ್ಡಿಂಗ್ ಕೆಳಗಡೆ ಬರ್ತಾ ಇತ್ತು. ಕಳೆದ ವರ್ಷನೂ ಅಲ್ಲಿ ದೇವರಿಗೆ ಬರ್ಲಿಕ್ಕೆ ಆಗ್ಲಿಲ್ಲ. ಮೇಲ್ಗಡೆಯಿಂದ ಅವರು ಆ ಹಳೆ ಬಿಲ್ಡಿಂಗ್ ಕೆಳಗಡೆ ಒಂದು ಕಬ್ಬಿನದು ಫ್ರೇಮ್ ಹಾಕಿದ್ದಾರೆ ದೊಡ್ಡದು. ಈ ಬಗ್ಗಿಕೊಂಡು ಬರ್ತಾರಲ್ಲ, ಅಲ್ಲಿಗೆ ಸಪೋರ್ಟಿಂಗ್ ಇದೆ. ಅದು 100 ವರ್ಷ ಹಳೆ ಬಿಲ್ಡಿಂಗ್ ಅದು. ಇವರೇ ಕೋರ್ಟ್ ಅಲ್ಲಿ ತೆರವುಗೊಳಿಸ್ಬೇಕು ಅಂತ ಹಾಕಿದ್ದಾರೆ. ಆ ನಂತರ ಇವರು ಬಂದು 3-4 ಅಂಗಡಿಗಳನ್ನು ಅದರಲ್ಲಿ ಆಲ್ರೆಡಿ ನಗರಸಭೆಯ ಮುಖಾಂತರ ಅದನ್ನು ಟೀಸ್ ಮಾಡಿ ಇಟ್ಟಿದ್ದಾರೆ. ಇನ್ನು ಕೆಲವರು ಯಾರು ರೆಂಟ್ ಕೊಡದವರು 2-3 ಚಿಕ್ಕ ಚಿಕ್ಕ ಅಂಗಡಿಯವರು ಇದ್ರು. ಅವರು ಕೂಡ ಒಂದು ಕಬ್ಬಿಣದ ಕೆಳಗಡೆ ಹಾಕಿ ಕೆಳಗಡೆ ದೇವರು ಬರುವಕ್ಕೆ ಆ ರೀತಿ ಮಾಡಿ ಇಟ್ಟಿದ್ರು. ಅದಕ್ಕೆ ಭಕ್ತಾದಿಗಳೆಲ್ಲ ಸೇರಿ ಅದನ್ನ ಬೀಬನ್ನು ತೆರವುಗೊಳಿಸುವ ಕೆಲಸವನ್ನು ಮಾಡಿದ್ದಾರೆ. ಅಲ್ಲ ಅಶೋಕ್ ಕುಮಾರ್ ಕಾನೂನು ಅಲ್ಲ, ನಾನು ಕೇಳುದು ಈ ಮಾತ್ರ. ಅಲ್ಲಿ ಸ್ಟ್ಯಾಂಪರ್ಡ್ ಆಗಿ 10-15 ಜನ ಸತ್ರೆ ನೀವು ನಮ್ಮ ಹತ್ರ ಕೇಳುದಿಲ್ವಾ? ಯಾಕೆ ಈ ರೀತಿ ತೆರವು ಮಾಡ್ಲಿಲ್ಲ? 100 ವರ್ಷ ಆಗಿದ್ದ ಬಿಲ್ಡಿಂಗ್ ಅನ್ಫಿಟ್ ಅಂತ ಕೊಟ್ಟಿದ್ದಾರೆ, ಇಲ್ಲಿ ಯಾಕೆ ದಾರಿಯನ್ನು ಸರಿ ಮಾಡ್ಲಿಲ್ಲ ಅಂತ ಜನ ಪ್ರಶ್ನೆ ಮಾಡಲ್ವಾ? ಅಂದ್ರೆ ಒಂದು ರೀತಿ ನೀತಿ ಅನ್ನೋದಿದೆ, ಒಂದು ಕಾನೂನು ಅನ್ನೋದಿದೆ. ಏಕಾಏಕಿ ಜೆಸಿಬಿ ತರೋದು, ಅದನ್ನ ಡೆಮಾಲಿಷನ್ ಮಾಡೋದು, ಇದು ಸರಿ ಅಂತ ಯಾಕೆ? ಭಕ್ತಾದಿಗಳದು ದೊಡ್ಡ ಕ್ಷೇತ್ರ. ಅಲ್ಲಿ ಏನದು ಡೆಮಾಲಿಷನ್ಗೆ ಆಲ್ರೆಡಿ ನಗರಸಭೆಯಿಂದ PWD ಎಲ್ಲ ಫಿಟ್ನೆಸ್ ಕೊಟ್ಟಿದ್ದಾರೆ, ತೆಗಿಬೇಕು ಅಂತ ಆದೇಶ ಆಗಿದೆ. 3 ಬಿಲ್ಡಿಂಗ್ ಅನ್ನು ಸೀಸ್ ಮಾಡಿದ್ದಾರೆ. ಆ ಬಿಲ್ಡಿಂಗ್ ಮಾಲಕರು ಯಾರೆಲ್ಲ ಇಲ್ಲಿ ಇದ್ದಿದ್ದವರ ಅವರ ವಕೀಲರು ಇದ್ದಾರೆ, ಅವರಿಗೆ ಇನ್ಫಾರ್ಮ್ ಮಾಡಿ ಅವರು ಅವರ ಒಪಿನಿಯನ್ ಕೊಟ್ಟದ್ದು ಹೇಗೆ ಅಂತ ಹೇಳಿದ್ರೆ
ಅದನ್ನು ತೆರವು ಮಾಡಿ ನಮಗೆ ಅವ್ರು ರೆಂಟ್ ಕೊಡುದಿಲ್ಲ, ನಮಗೆ ಅವ್ರು ಹೋಗ್ಬೇಕು, ಖಾಲಿ ಆಗ್ಬೇಕು ಅಂತ ಕೊಡು. ಮತ್ತೆ ಅವರ ಜಾಗದ ಮೇಲೆ ಈಗ ತೆರವು ಮಾಡುವಂತ ಗುತ್ತಿಗೆಯನ್ನು ಅಶೋಕ್ ರೈ ಅವರು ತೆಗೆದುಕೊಂಡಿಲ್ಲ ತಾನೆ, ನಿಮ್ ಕೆಲಸ ಅಲ್ಲ ಅದು, ನೀವು ಸೂಚನೆ ತೆಗೆದುಕೊಂಡದಲ್ಲ, ಮಹಾಲಿಂಗೇಶ್ವರ ದೇವಸ್ಥಾನದ ಭಕ್ತಾದಿಗಳು ತಗೊಂಡಿದ್ದಾರೆ. ಇದು ಇಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ಕಡೆಯಲ್ಲೂ ಕೂಡ ಈ ತೆರವು ಕಾರ್ಯಾಚರಣೆಯ ಸಂದರ್ಭದಲ್ಲಿ ಅಶೋಕ್ ಕುಮಾರ್ ರೈ ಅವರ ಉಪಸ್ಥಿತಿ ಇತ್ತು. ದೇವಸ್ಥಾನದ ಸುತ್ತಮುತ್ತಲಿನ ಮನೆಗಳನ್ನ ತೆರವು ಮಾಡುವಾಗ್ಲೂ ಹೌದು, ಅನಧಿಕೃತವಾಗಿ ದೇವಸ್ಥಾನದ ಜಾಗವನ್ನು ಒಳಗೆ ಹಾಕಿದ್ರೆ ತೆರವುಗೊಳಿಸಬೇಕು. ಯಾರು ಇಷ್ಟವರೆಗೆ ಮನಸ್ಸು ಮಾಡಿಲ್ಲ. 18 ಎಕರೆ ಜಾಗವನ್ನು ದೇವಸ್ಥಾನದ ಒಳಗೆ ಹಾಕಿದ್ರೆ ಮತ್ತೆ ಯಾರು ಕೇಳುವವರು ಸರ್ ಅದನ್ನು? ದೇವಸ್ಥಾನದ ಸುತ್ತಮುತ್ತ 18 ವರ್ಷದಿಂದ ಜಾಗ ಒಳಗೆ ಹಾಕಿ ಅದನ್ನು ಮರು ಬಾಡಿಗೆ ಕೊಟ್ಟು ದತ್ತಕ್ಕೆ 50 ರೂಪಾಯಿ ವರ್ಷಕ್ಕೆ ಕಟ್ಟಿದ್ರೆ ನಾನು ಬಿಡುದಿಲ್ಲ ಅಂತ ಹೇಳಿದ್ರೆ ಯಾರು ತೆರವುಗೊಳಿಸುದು ಬೇಡ ಅಂತ ಹೇಳುದ ನೀವು? ಈಗ ಈ ಪರ್ಟಿಕ್ಯುಲರ್ ಕಟ್ಟಡ ಇದೆಯಲ್ಲ, ನಿರಾಲ ಬಾರಿದ್ದಂತ ಕಟ್ಟಡ, ಯಾರು ಸೀಸ್ ಆಗಿ 2 ವರ್ಷ ಆಯ್ತು ಸೀಸ್ ಆಗಿ. ಅದು ಪ್ರೈವೇಟ್ ಪ್ರಾಪರ್ಟಿ ತಾನೆ, ನೀವು ದೇವಸ್ಥಾನದಿಂದ ಹೆಂಗ್ ತೆರವು ಮಾಡ್ತೀರಿ ಅದನ್ನ? ಅಲ್ಲ, ದೇವಸ್ಥಾನದಿಂದ ತೆರವುಗೊಳಿಸಿದಲ್ಲ, ಭಕ್ತಾದಿಗಳು ಬಂದು ತೆರವುಗೊಳಿಸಿದ್ದಾರೆ. ಭಕ್ತಾದಿಗಳು ಸಾರ್ವಜನಿಕರನ್ನು ಏನನ್ನು ಇದು ಮಾಡ್ಲಿಕ್ಕೆ ಆಗಲ್ಲ. ಅಲ್ಲಿ ಉಲ್ಲಾಸಿ ಬರುವಾಗ ಬರ್ಲಿಕ್ಕೆ ಅಶೋಕ್ ಕುಮಾರ್ ರೈ ಅವರೇ, ತಾವು ಇದನ್ನ ಹೇಗೆ ಸಪೋರ್ಟ್ ಮಾಡ್ತೀರಿ? ಯಾಕಂತಂದ್ರೆ ನಾಳೆ ದಿನ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ಪಕ್ಕದಲ್ಲಿ ಒಂದು ಸರ್ಕಾರಿ ಬಸ್ ಸ್ಟ್ಯಾಂಡ್ ಇದೆ, ಅದನ್ನು ಭಕ್ತಾದಿಗಳು ಬಂದು ನಾವು ತೆರವು ಮಾಡ್ತೀವಿ ಅಂತಂದ್ರೆ ಮಾಡೋದಕ್ಕೆ ಬಿಡ್ತೀರಾ ನೀವು? ಇಲ್ಲ, ಮಾಡುದಿಲ್ಲ. ಹಾಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಯಾವುದು ದೇವಸ್ಥಾನದ ಜಾಗವನ್ನು ಒಳಗೆ ಹಾಕಿದ್ದಾರೆ ಅದನ್ನು ತೆರವುಗೊಳಿಸುವುದು ಹೌದು, ನಾನು ಒಪ್ಪಿಕೊಳ್ತೇನೆ. ಇದು ದೇವಸ್ಥಾನದ ಜಾಗ ಅಲ್ಲ, ಇದು ದೇವಸ್ಥಾನದ ಜಾಗ ಅಲ್ಲ, ಪ್ರೈವೇಟ್ ಜಾಗ. ಇಲ್ಲಿಗೆ ಈ ಬಿಲ್ಡಿಂಗ್ ಅನ್ನು ಪೂರ್ತಿ ತೆರವುಗೊಳಿಸಲಿಲ್ಲ. ನಮಗೆ ಆ ಜಾಗದ ಮೇಲೂ ನಮ್ದು ಏನು ಇಂಟ್ರೆಸ್ಟ್ ಯಾರ್ದು ಇಲ್ಲ. ಅಲ್ಲಿ ಬರುವಂತ ದಾರಿಯಲ್ಲಿ ಇದ್ದಂತ ಒಂದು ದೊಡ್ಡ ಭೀಮ್ ಹಾಕಿದಂತ ಬಿಲ್ಡಿಂಗ್ ಭೀಮನ್ನು ತೆರವುಗೊಳಿಸುವಾಗ ಪಕ್ಕದ ಒಂದು ಅಂಗಡಿ ಹೋಗಿದೆ ಹೊರತು ಬಾಕಿ ಬಿಲ್ಡಿಂಗ್ ಅಲ್ಲೇ ಇದೆ, ಯಾರು ಮುಟ್ಲಿಲ್ಲ. ಎಸ್, ಥ್ಯಾಂಕ್ ಯು ಅಶೋಕ್ ಕುಮಾರ್ ರೈ ಅವರೇ. ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ. ಇದು ಪುತ್ತೂರು ಶಾಸಕರ ಪ್ರತಿಕ್ರಿಯೆ, ನಾವೆಲ್ಲ ಮಾಡಿರೋದು ಭಕ್ತಾದಿಗಳೇ ಮಾಡಿದ್ದಾರೆ ಅಂತ. ಮಲೆನಾಡಿಂದ ಉಳ್ಳಾಲ್ತಿ ಬರುವ ಟೈಮು ಇಲ್ಲಿ ಮಹಿಳಾ ಠಾಣೆ ಹತ್ರ ಬಹಳ ಇಕ್ಕಟ್ಟಾಗಿದೆ. ಅಲ್ಲಿ 30-35 ಸಾವಿರ ಜನ ಸೇರುವ ನಿರೀಕ್ಷೆ ಇದೆ. ನಮಗೆ ಪಲ್ಲಕ್ಕೆಲ್ಲ ಹಿಡಿದುಕೊಂಡು ಬರುವಾಗ ಅಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಶಾಸಕರಾದ ನಮ್ಮ ಅಶೋಕ್ ಕುಮಾರ್ ರೈ ಅವರು ವ್ಯಾಪಾರಸ್ಥರ ಇಲ್ಲಿ ಮಾತುಕತೆ ಮಾಡಿ ಇದನ್ನು ಅಗಲ ಮಾಡುವ ಒಂದು ವಿಷಯಕ್ಕೆ ಇವತ್ತು ನಾವು ಕೈ ಹಾಕಿದೆವು. ಅದು ಮಹಾಲಿಂಗೇಶ್ವರ ದೇವರ ಪ್ರೇರಣೆಯಿಂದ, ಉಳ್ಳಾಲ್ತಿಯವರ ಆಶೀರ್ವಾದದಿಂದ ಸಕ್ಸಸ್ ಆಗಿದೆ. ಯಾವುದೇ ಒಂದು ಅಹಿತಕರ ಘಟನೆ ಆಗದೆ ಇವತ್ತು ಅದನ್ನು ತೆರವು ಮಾಡುವಂಥ ಕೆಲಸವನ್ನು ಭಕ್ತಾದಿಗಳು ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಒಂದು 200-300 ಜನ ಸೂಟು ಹಿಡ್ಕೊಂಡು ಬರ್ತಾರೆ, 30-35 ಸಾವಿರ ಜನ ಬರ್ತಾರೆ. ಉಳ್ಳಾಲ್ತಿ ಅಮ್ಮ ಬರುವ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.